ಜಿಲ್ಲೆಯಲ್ಲಿ ಗ್ಯಾಸ್ ಏನಾದರೂ ತೊಂದರೆ ಇದೆ? ಸದ್ಯಕ್ಕೇನು ತೊಂದರೆ ಇಲ್ಲ ಅಂತ ಹೇಳ್ತಿದ್ದಾರೆ. ಡೊಮೆಸ್ಟಿಕ್ ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಮಟ್ಟಿಗೆ ಈ ಹೋಟೆಲ್ಲು ಆ ಥರದ್ದು ಕಮರ್ಷಿಯಲ್ ಇದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅವರಿಗೆ ಒಂದೆರಡು ದಿವಸ ಸ್ವಲ್ಪ ತೊಂದರೆ ಆಗ್ಬೋದು. ಅದಕ್ಕೆ ಸರಿಪಡಿಸೋದಕ್ಕೆ ಅಭಾವ ಸೃಷ್ಟಿ ಮಾಡ್ತಾ ಇದ್ದಾರೆ. ಅಂಥದ್ದು ಇಲ್ಲಲ್ಲ. ಕಾಳ ಹೋರ್ಡ್ ಮಾಡಿ ಕಾಳಸಂತೆಯಲ್ಲಿ ಏನಾದರೂ ಮಾರಾಟ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಅವ್ರ ಮೇಲೆ ಕಾನೂನಿನ ಕ್ರಮ ತೊಗೊಳ್ತೀವಿ. ಈಗಾಗಲೇ ನಾವು ಪೊಲೀಸ್ಗೆ ಇಡೀ ರಾಜ್ಯದಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ. ಎಲ್ಲಾದರೂ ಕಾಳಸಂತೆ ವ್ಯಾಪಾರ ಮಾಡೋರು ಇದ್ದರೆ ಅವ್ರನ್ನ ಹಿಡ್ಕೊಳ್ಳಿ ಅಂತೇಳಿ ಹೇಳಿದ್ದೇವೆ. ಅದಕ್ಕೆ ಆಸ್ಪದ ಕೊಡೋದಿಲ್ಲ. ಸದ್ಯಕ್ಕೇನು ಪ್ರಾಬ್ಲಮ್ ಇಲ್ಲ. ಎಲ್ಲೂ ಕೂಡ ನಾವು ಟ್ಯಾಂಕರ್ನಲ್ಲಿ ನೀರು ಕೊಡೋವಂಥ ಪರಿಸ್ಥಿತಿಗೆ ಬಂದಿಲ್ಲ. ಖಂಡಿತವಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಈ ಬಾರಿ ಬೇಸಿಗೆ ಸ್ವಲ್ಪ ಸಿವಿಯರ್ ಆಗಿರುತ್ತೆ ಅಂತ ವೆದರ್ ಮ್ಯಾನ್ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ತುಮಕೂರಿಗೆ ಈಗಾಗಲೇ ಡೆಡ್ ಸ್ಟೋರೇಜಿಗೆ ಅದಕ್ಕೆ ನಿನ್ನೆನೇ ನಾನು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಕೃಷ್ಣ ಬೈರೇಗೌಡರಿಗೆ ಮಾತಾಡಿದ್ದೇನೆ. ಮತ್ತು ನಮ್ಮ ಹೇಮಾವತಿ ನೀರು ಸರಬರಾಜು ಚೀಫ್ ಇಂಜಿನಿಯರ್ ಇದ್ದಾರೆ, ಅವ್ರಿಗೂ ಮಾತಾಡಿದ್ದೀನಿ. ನಮಗೆ ಈಗ ತಕ್ಷಣಕ್ಕೆ ನಮ್ಗೆ 1.5 TMC ನೀರು ಬಿಟ್ಕೊಡಿ ಅಂತ ಕೇಳಿದ್ದೇನೆ. ಅದು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಬಹುಶಃ ಸೋಮವಾರದ ಮುಂದಕ್ಕೆ ಅವರು ಮೀಟಿಂಗ್ ಮಾಡ್ತಾರೆ. ಮಾಡಿದ ಮೇಲೆ ನಮಗೆ 1.5 TMC ಬಿಟ್ಟರೆ ಮೇ ತಿಂಗಳವರೆಗೂ ನಮಗೆ ನೀರಿಗೆ ಏನು ತೊಂದರೆ ಇರಲ್ಲ.